ಜ್ಯೋತಿರ್ ಕಂಪನಿಯ ವೋಲ್ಟೇಜ್ 66 ಯುದ್ಧದ ಒಂದು ಪ್ರಮುಖ ಲಕ್ಷಣವೆಂದರೆ ಅದರ ತೆಳುವಾದ ಕಾಂಡ. ಈ ತೆಳುವಾದ ಕಾಂಡವು ರೈತರಿಗೆ ಹೇಗೆ ಉಪಯುಕ್ತವಾಗಿದೆ ಎಂಬುದರ ಬಗ್ಗೆ ಅನೇಕ ಜನರಿಗೆ ತಿಳುವಳಿಕೆ ಇಲ್ಲದಿರಬಹುದು. ಈ ತೆಳುವಾದ ಕಾಂಡದ ಉಪಯೋಗ ಏನು? ಈ ತೆಳುವಾದ ಕಾಂಡವನ್ನು ವೋಲ್ಟೇಜ್ 66ಗೆ ಏಕೆ ಸೇರಿಸಲಾಗಿದೆ? ತೆಳುವಾದ ಕಾಂಡದ ಮುಖ್ಯ ಪ್ರಯೋಜನವೆಂದರೆ ಅದರಲ್ಲಿ ಹೆಚ್ಚಿನ ಬೀಜಗಳು ಮತ್ತು ಧಾನ್ಯಗಳನ್ನು ಇಡಿಸಬಹುದು. ಕಾಂಡವು ತೆಳ್ಳಗಿದ್ದರೆ ತೆನೆ ಸಾಮಾನ್ಯವಾಗಿ 16 ರಿಂದ 18 ಬೀಜಗಳ ಸಾಲುಗಳನ್ನು ಹೊಂದಿರುತ್ತದೆ. ಎರಡನೇ ಅಂಶವೇನೆಂದರೆ ಕಾಂಡವು ತೆಳ್ಳಗಿರುವುದರಿಂದ ಅದು ಬೇಗನೆ ಒಣಗುತ್ತದೆ. ನಾವು ಇಡೀ ಮೆಕ್ಕೆಜೋಳವನ್ನು ಕೊಯ್ಲು ಮಾಡಿ ಒಣಗಿಸಿದಾಗ ಕಾಂಡವು ತೆಳುವಾಗಿದ್ದಾಗ ಅದು ಬೇಗನೆ ಒಣಗುತ್ತದೆ. ಅದನ್ನು ಕೊಯ್ಲು ಮಾಡಬಹುದು. ಇಲ್ಲದಿದ್ದಲ್ಲಿ ನಾವು ಅದನ್ನು ಪುಡಿ ಮಾಡಬೇಕಾಗುತ್ತದೆ. ನಾವು ಅದನ್ನು ಯಂತ್ರದಲ್ಲಿ ಹಾಕಿದರೂ ಪ್ರತಿಯೊಂದು ಧಾನ್ಯವು ಸ್ಪಷ್ಟವಾಗಿ ನಮಗೆ ಬರುತ್ತದೆ. ಮೆಕ್ಕೆಜೋಳದಲ್ಲಿ ಸ್ವಲ್ಪ ತೇವಾಂಶವಿದ್ದರೂ ಧಾನ್ಯವು ಮುರಿದು ಹೋಗುವುದು. ಇದು ಪ್ರತಿಯೊಬ್ಬ ರೈತನು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೆ ಇದು ತುಂಬಾ ಅದ್ಭುತವಾದ ಪರಿಹಾರವಾಗಿದೆ. ಇನ್ನೊಂದು ಅಂಶವೇನೆಂದರೆ ನೀವು ನಿಂತಿರುವ ಸಾಲುಗಳನ್ನು ಸಹ ನೋಡಿರಬಹುದು. ಈ ಧಾನ್ಯಗಳು ಬೇರಿನ ಕೊನೆಯವರೆಗೂ ಕಾಳು ಮಾಡಲಾಗುತ್ತದೆ. ನಮಗೆ ಬಹುತೇಕ 46 ರಿಂದ 50 ನಿಂತಿರುವ ಸಾಲುಗಳು ಸಹ ಸಿಗುತ್ತವೆ. ಆದ್ದರಿಂದ ಅಂತಹ ಅದ್ಭುತ ಉಪಯೋಗಗಳು ಈ ತೆಳುವಾದ ಕಾಂಡದಿಂದನೇ ಉಂಟಾಗುತ್ತದೆ. ತೆಳುವಾದ ಕಾಂಡವನ್ನು ವೋಲ್ಟೇಜ್ 66 ಹೈಬ್ರಿಡ್ ವಿಧಕ್ಕೆ ಅದ್ಭುತವಾದ ಕಿರೀಟವಾಗಿದೆ. ಆದ್ದರಿಂದ ಯೋಚಿಸಬೇಡಿ, ಈಗಲೇ ನಿರ್ಧರಿಸಿ. ನಿಮ್ಮ ಕೃಷಿ ಭವಿಷ್ಯವನ್ನು ಬಲಿಷ್ಠಗೊಳಿಸಲು ಬಂದಿದೆ ವೋಲ್ಟೇಜ್ 66 ಹೈಬ್ರಿಡ್ ಮೆಕ್ಕೆಜೋಳ. ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಕಾಂಡವು ತೆಳುವಾಗಿರುತ್ತದೆ ಮತ್ತು ಪ್ರತಿ ಎಕರೆಗೆ ಅತಿ ಹೆಚ್ಚಿನ ಇಳುವರಿ ನೀಡುತ್ತದೆ. ನಿಮ್ಮ ಹೊಲದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲು ವೋಲ್ಟೇಜ್ 66 ಅನ್ನು ಬಳಸಿ ಅಧಿಕ ಲಾಭ ಗಳಿಸಿ.